ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ದೊಡ್ಡ ಬೇಟೆಯಾಡಿದ್ದಾರೆ. ಕೋಟಿ ಕೋಟಿ ಮನಿ ಲ್ಯಾಂಡ್ರಿಂಗ್ ಮಾಡಿರೋ ಆರೋಪದ ಮೇಲೆ ಕಾಂಗ್ರೆಸ್ ಎಂಎಲ್ಎಗೆ ಶಾಕ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಆ ಕೋಟಿ ಒಡೆಯ ಗೋಲ್ಡನ್ ರಾಜಕಾರಣಿ ಯಾರು, ಎಷ್ಟು ಕಡೆ ಇಡಿ ತಲಾಶ್ ಮಾಡ್ತಿದೆ ಅನ್ನೋದ್ರ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಪಪ್ಪಿ ಹವಾಲಾ ಕೋಟೆನ ಜಾಲಾಡಿದ್ದೇಗೆ ಇಡಿ. ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್. ಹವಾಲಾ ದಂಧೆ, ಅಕ್ರಮ ಸಂಪತ್ತು ಪತ್ತೆ. ಅಕ್ರಮವಾಗಿ ಕೋಟಿ ಕೋಟಿ ವ್ಯವಹಾರ ಮಾಡಿದ್ದ ಆರೋಪದ ಮೇಲೆ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್ ಕೊಟ್ಟಿದೆ. ಸದ್ದೇ ಇಲ್ಲದೆ ಬೆಳ್ಳಂಬೆಳಿಗ್ಗೆ ಶಾಸಕ ಹಾಗೂ ಆಪ್ತರಿಗೆ ಇಡಿ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಕಣ್ಣು ತೆರೆಯುವ ಮುನ್ನವೇ ಇಡಿ ಆಫೀಸರ್ಸ್ ಮನೆಯ ಬಾಗಿಲು ಬಡಿದಿದ್ದಾರೆ. ಹೌದು, ಎಂಎಲ್ಎ ವೀರೇಂದ್ರ ಪಪ್ಪಿಗೆ ಸಂಬಂಧಿಸಿದ 30 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಕಾನೂನು ಬಾಹಿರವಾಗಿ ಆನ್ಲೈನ್ ಹಾಗೂ ಆಫ್ಲೈನ್ ಬೆಟ್ಟಿಂಗ್ ನಡೆಸುತ್ತಿದ್ದ ಪ್ರಕರಣದಡಿ ಚಿತ್ರದುರ್ಗ ಜಿಲ್ಲೆಯ 6, ಬೆಂಗಳೂರಿನ 10, ಗೋವಾದ 8, ಜೋಧ್ಪುರದ 3, ಮುಂಬೈನ 2 ಹಾಗೂ ಹುಬ್ಬಳ್ಳಿಯ 1 ಸ್ಥಳಗಳಲ್ಲಿ ದಾಳಿ ನಡೆಸಲಾಗಿದೆ. ಇವುಗಳಲ್ಲಿ ಗೋವಾದಲ್ಲಿರುವ ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್, ಓಷನ್ ರಿವರ್ಸ್ ಕ್ಯಾಸಿನೋ, ಪಪ್ಪೀಸ್ ಕ್ಯಾಸಿನೋ ಪ್ರೈಡ್, ಓಷನ್ 7 ಕ್ಯಾಸಿನೋ, ಬಿಗ್ ಡ್ಯಾಡಿ ಕ್ಯಾಸಿನೋಗಳು ಸೇರಿವೆ ಎಂದು ಹೇಳಲಾಗ್ತಿದೆ. ಎಸ್, ವೀರೇಂದ್ರ ಪಪ್ಪಿ ಒಡೆತನದ ಕಿಂಗ್ 567, ರಾಜಾ 567, ಪಪ್ಪಿ 003, ರತ್ನ ಗೇಮಿಂಗ್ ಹೆಸರಿನಲ್ಲಿ ಹಲವಾರು ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ವೆಬ್ಸೈಟ್ಗಳನ್ನ ನಡೆಸುತ್ತಿದ್ದಾರಂತೆ. ಅಲ್ಲದೆ ವೀರೇಂದ್ರ ಸಹೋದರ ಕೆಸಿ ತಿಪ್ಪೇಸ್ವಾಮಿ ದುಬೈನಲ್ಲಿದ್ದುಕೊಂಡು ಡೈಮಂಡ್ ಸಾಫ್ಟೆಕ್, ಟಿಆರ್ಎಸ್ ಟೆಕ್ನಾಲಜೀಸ್, ಪ್ರೈಮ್ 9 ಟೆಕ್ನಾಲಜೀಸ್ ಸಂಸ್ಥೆಗಳನ್ನ ನಿರ್ವಹಿಸುತ್ತಿದ್ದಾರೆ. ಆ ಕಂಪನಿಗಳು ಕೆಸಿ ವೀರೇಂದ್ರ ನಡೆಸುತ್ತಿರುವ ಗೇಮಿಂಗ್ ವ್ಯವಹಾರಕ್ಕೆ ಸಂಬಂಧಿಸಿದ ಕಾಲ್ ಸೆಂಟರ್ ಸೇವೆಗಳನ್ನ ನಿರ್ವಹಿಸುತ್ತಿವೆ ಎನ್ನಲಾಗಿದೆ. ಸದ್ಯ ಇಡಿ ಅಧಿಕಾರಿಗಳು ಪಿಎಂಎಲ್ಎ ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಇಸಿಐಆರ್ ದಾಖಲಿಸಿ ಈ ದಾಳಿ ಮಾಡಿದ್ದಾರೆ. ಅಲ್ಲದೆ ಶಾಸಕ ವೀರೇಂದ್ರ ಪಪ್ಪಿಯನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸಿಕ್ಕಿಂನಲ್ಲಿ ಇದ್ದ ಶಾಸಕನನ್ನ ಕೋಲ್ಕತ್ತಾದ ಇಡಿ ತಂಡ ವಶಕ್ಕೆ ಪಡೆದು ಬೆಂಗಳೂರಿನ ಇಡಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆ ಬೆಂಗಳೂರಿನಿಂದ ಸಿಕ್ಕಿಂಗೆ ತೆರಳಿರುವ ಇಡಿ ಅಧಿಕಾರಿಗಳು ಬೆಂಗಳೂರಿಗೆ ಕರೆತರಲಿದ್ದಾರೆ. ಅಲ್ಲದೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಎಂಎಲ್ಎ ಕ್ಯಾಂಡಿಡೇಟ್ ಕುಸುಮಾ ಹೆಚ್ ಅವರ ಸಹೋದರ ಅನಿಲ್ ಗೌಡ ನಿವಾಸಕ್ಕೂ ಬೆಳ್ಳಂಬೆಳಿಗ್ಗೆ ಇಡಿ ಲಗ್ಗೆ ಇಟ್ಟಿದ್ದು ತಲಾಶ್ ನಡೆಸಿದ್ದಾರೆ. ಇನ್ನು ದಾಳಿ ಮುಂದುವರೆಸಿರುವ ಇಡಿ ಹಲವು ಗಂಟೆಗಳಿಂದ ಕೆಲ ದಾಖಲೆಗಳ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಸದ್ಯ ತನಿಖೆ ವೇಳೆ ಮತ್ಯಾವ ದಾಖಲೆಗಳು, ಅಕ್ರಮವಾಗಿ ಸಂಪಾದಿಸಿದ ಆಸ್ತಿ, ಬೇನಾಮಿ ಆಸ್ತಿ ಪತ್ತೆಯಾಗುತ್ತೋ ಕಾದು ನೋಡಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.